ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಎಂಎಲ್ಎ ಸತೀಶ್ ರೆಡ್ಡಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅನ್ನುವಂತಹ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ನಿಂದ ಎಂಎಲ್ಎ ಕೊಲೆಗೆ ಪ್ಲಾನ್ ಮಾಡಲಾಗಿತ್ತಂತೆ. ಅಲ್ಲದೆ ಇದಕ್ಕಾಗಿ 2 ಕೋಟಿ ಸುಪಾರಿ ಪಡೆದಿದ್ರಂತೆ. ಈ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸರಿಗೆ ಶಾಸಕ ಸತೀಶ್ ರೆಡ್ಡಿ ದೂರನ್ನ ನೀಡಿದ್ದು, ಓರ್ವ ಆರೋಪಿ ಗಿರೀಶ್ನನ್ನ ಪೊಲೀಸರು ಬಂಧಿಸಿದ್ದು, ಉಳಿದ ಆರೋಪಿಗಳಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಜೀವ ಬೆದರಿಕೆ ಇದೆ ಸರ್. ಜೀವ ಬೆದರಿಕೆಗೆ ಕಾರಣ ಏನು ಸರ್? ಗೊತ್ತಿಲ್ಲ, ನನಗೂ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾರು ಒಂದಿಬ್ಬರು ಹೊಳಲ್ಕೆರೆ ಭಾಗದಲ್ಲಿ ಚುನಾವಣೆಗಿಂತ ಮುಂಚೆ ಇದು ಆಗಬೇಕು ಅಂತೇಳಿ ಯಾರು ಅವ್ರಿಗೆ ಹೇಳಿದ್ದಾರೆ ಅಂತ ಈ ಮೊದಲ ತನಿಖೆಯಲ್ಲಿ ಗೊತ್ತಾಗಿದೆ. ಅದರಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ. ಇಬ್ಬರನ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನು ಬೇರೆಯವ್ರ ಬಗ್ಗೆ ಅನುಮಾನ ಇದೆ, ಅವ್ರನ್ನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ರೌಡಿ ನಾಗ ಮತ್ತು ನಿಮಗೆ ಏನಾದರೂ ಹಳೆ ಲಿಂಕ್ ಇತ್ತ? ಅವ್ನು ಯಾರು ಅಂತ ಗೊತ್ತಾ ನಿಮಗೆ? ಇಲ್ಲ, ನಾನು ಅವನ್ನ ಯಾವತ್ತೂ ನೋಡೇ ಇಲ್ಲ. ಅವನ ಬಗ್ಗೆ ನನಗೆ ಬೆಂಗಳೂರಲ್ಲಿ ರೌಡಿ ಶೀಟರ್ ಅಂತ ಗೊತ್ತು, ಬಟ್ ನಾನು ವೈಯಕ್ತಿಕ ಭೇಟಿ ಆಗಲಿ ಅಥವಾ ಯಾವತ್ತೂ ನಾನು ನೋಡೂ ಇಲ್ಲ. ಆದ್ದರಿಂದ ನಾನು ಅವನ ಬಗ್ಗೆನೂ ಕೂಡ ನೇರವಾಗಿ ಹೇಳಲಿಕ್ಕೆ ಬರೋಲ್ಲ. ಯಾಕಂದರೆ ಎನ್ಕ್ವೈರಿ ನಡೀತಾ ಇದೆ, ಪೊಲೀಸ್ ಎನ್ಕ್ವೈರಿ ಆಗಲಿ. ಅವರು ಯಾರಿಬ್ಬರು ಸಿಕ್ಕಾಕ್ಕೊಂಡಿದ್ದಾರೆ, ಅವರು ಇವನ್ ಫೋಟೋನ ಕಳಿಸಿದ್ದಾರೆ ಅಂತ ಯಾರು ನಿಮ್ಗೆ ಹೇಳಿದವರು ಅಂದಾಗ ಇವನ್ ಫೋಟೋ ಕಳಿಸಿದ್ದಾರೆ ಅಂತ ಪೊಲೀಸ್ ಹೇಳೋಂಥದ್ದು. ಅದರಿಂದ ಕಾನೂನು ರೀತಿ ಗೊತ್ತಾಗಲಿ. ಮತ್ತು ಅವ್ರು ಮಾತಾಡಿರೋದೆಲ್ಲ ಒಂದಷ್ಟು ರೆಕಾರ್ಡಿಂಗ್ಸು ಎಲ್ಲ ಸಿಕ್ಕಿದೆ. ಪೊಲಿಟಿಕಲ್ ಆಗಿ ಅವರು ಏನು ಮಾತಾಡಿದ್ದಾರೆ ಅದು ರೆಕಾರ್ಡಿಂಗ್ ಸಿಕ್ಕಿರೋದ್ರಿಂದ ಅವರು ಖಂಡಿತವಾಗ್ಲೂ ಎನ್ಕ್ವೈರಿ ಮಾಡ್ತಾರೆ. ಹೆಚ್ಚಿಗೆ ಏನಾದರೂ ಫೋರ್ಸಸ್ ತಗೊಂತೀರಾ ನಿಮಗೆ ಸೆಕ್ಯೂರಿಟಿಗೆ? ಯಾಕಂತ ಹೇಳಿದ್ರೆ ನೀವು ಒಬ್ಬರೇ ಓಡಾಡ್ತೀರಾ, ಎಲೆಕ್ಷನ್ ನಡೀತಿದೆ. ಯಾಕಂತ ಹೇಳಿದ್ರೆ ಈಗ ನಾಗರ ಗ್ಯಾಂಗ್ ಅಂತ ಹೇಳ್ತಾರೆ, ಎಲ್ರಿಗೂ ಜೀವ ಮುಖ್ಯ. ಹಾಗಾಗಿ ಸತೀಶ್ ರೆಡ್ಡಿ ಅವರು ತಮ್ಮ ಜೀವವನ್ನು ಕಾಪಾಡೋಕ್ಕೋಸ್ಕರ ಆದರೂ ಏನಾದರೂ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಪಡಿತಿದ್ರ? ಮನೆ ಮತ್ತು ನೀವು ಓಡಾಟ, ನಿಮ್ಮ ಕಚೇರಿ? ಯಾವ ಒಬ್ಬ ಪೊಲೀಸು ಇದೂ ನನಗೆ ಬೇಕಾಗಿಲ್ಲ. ಈಗ ಯಾರು ಆ ರೀತಿ ಮಾಡಿದ್ದಾರೆ ಅವ್ರನ್ನ ಒಳಗಡೆಗೆ ಹಾಕಲಿ. ನನಗೆ ಯಾವ ಭದ್ರತೆನೂ ಬೇಡ. ಇರೋವಂಥ ಭದ್ರತೆ ಸಾಕು. ನೆಮ್ಮದಿಯಾಗಿ ಜನಗಳ ಹತ್ರ ಹೋಗಿ ಕೆಲಸ ಮಾಡ್ತೇನೆ, ಯಾರಿಗೂ ಎದುರೋದಿಲ್ಲ. ಇವತ್ತು ನಿನ್ನೆನೂ ನಾರ್ಮಲ್ ಆಗಿ ಓಡಾಡಿದ್ದೀನಿ, ಇವತ್ತು ನಾರ್ಮಲ್ ಆಗಿ ಓಡಾಡ್ತೀನಿ, ನಾಳೆನೂ ನಾರ್ಮಲ್ ಆಗಿ ಓಡಾಡ್ತೀನಿ. ಇವಿಷ್ಟು ಸತೀಶ್ ರೆಡ್ಡಿ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಗುಣಶೇಖರ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ರೆಡ್ಡಿಯವರ ಜೀವಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇದರ ಹಿನ್ನೆಲೆಯಲ್ಲಿ ಸುಮಾರು 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಅವರಿಗೆ ಯಾವುದೇ ಥ್ರೆಟ್ನಿಂಗ್ ಇದ್ದರೂ ಕೂಡ ಅವರಿಗೆ ರಕ್ಷಣೆ ಕೊಡುವಂಥ ಎಲ್ಲ ಕೆಲಸವನ್ನು ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ನಾನೀಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಸರ್ಕಾರ ಇನ್ನು 1 ತಿಂಗಳು ಮಾತ್ರ ಇರುತ್ತೆ. ಆದ್ರಿಂದ ಜಲಸಂಪನ್ಮೂಲ, ಇಂಧನ, ಆರೋಗ್ಯ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲಿ ತರಾತುರಿಯಲ್ಲಿ ಟೆಂಡರ್ ರೆಡಿ ಮಾಡ್ತಿದ್ದಾರೆ ಅಂತ DK ಶಿವಕುಮಾರ್ ಆರೋಪಿಸಿದ್ದಾರೆ. 500 ಕೋಟಿ ಟೆಂಡರ್ ಅನ್ನ 1,000 ಕೋಟಿಗೆ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಗುತ್ತಿಗೆದಾರರನ್ನ ಸೆಟ್ ಮಾಡಬೇಕು ಅಂತ ಶಾಸಕರಿಗೆ ಸೂಚಿಸಿದ್ದಾರೆ ಅಂತ DKಶಿ ಹೇಳಿದ್ರೆ, ಯಾರಿಗೆ ಅಸಮಾಧಾನ ಇದೆಯೋ, ಯಾರನ್ನ ಮಂತ್ರಿ ಮಾಡಿದ್ವೋ ಅವರಿಗೆ ಹಣ ಮಾಡಲು, ಕಮಿಷನ್ ಹೊಡೆಯಲು ಈ ತಂತ್ರ ಹೆಣೆದಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಕೋಟಿ ರೂಪಾಯಿ ಹಳೆ ಕೆಲಸ ಕೂಡ ಉಳ್ಕೊಂಡಿದೆ, ಹಳೆ ಕೆಲಸದ ಬಿಲ್ಲು ಕೂಡ ಉಳ್ಕೊಂಡಿದೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಮೊದಲು CM ಕಚೇರಿಲೇ ಯಾರೋ ಒಬ್ಬರನ್ನ ಕುಂಡಿಸಿ ಅವನಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅವನು ಬೆಂಗಳೂರು ನಗರದಲ್ಲಿ ಇದನ್ನು ಕೆಲಸನೂ ಕ್ಲಿಯರ್ ಆಗ್ತದೆ, ಬಿಲ್ಲು ಕ್ಲಿಯರ್ ಆಗ್ತದೆ. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಯಾರ ಅಸಮಾಧಾನ ಇದೆ ಮಂತ್ರಿಗಳಿಗೆ, MLAಗಳಿಗೆ, ಮಂತ್ರಿ ಆಗಲಿದ್ದವರಿಗೆ, ಅವರಿಗೆ ದುಡ್ಡು ಮಾಡಿ ಕೊಡ್ಲಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ KBJನಲ್ಲಿ ಮತ್ತೆ ವಿಶ್ವೇಶ್ವರಯ್ಯ. ಕಾಂಗ್ರೆಸ್ ಆರೋಪಕ್ಕೆ ಮಾಜಿ CM ಯಡಿಯೂರಪ್ಪ ತೀಕ್ಷ್ಣವಾಗಿ ಉತ್ತರಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಹುಚ್ಚರು, ತಲೆ ತಿರುಕರು, ತಲೆ ಸರಿಗಿದ್ದವರು ಯಾರು ಕೂಡ ಈ ರೀತಿ ಮಾತನಾಡಲ್ಲ ಅಂತ ಕಿಡಿಕಾರಿದ್ರು. ಈ ನಡುವೆ ಕಾಂಗ್ರೆಸ್ಗೆ ಸದನದಲ್ಲೇ ಉತ್ತರ ಕೊಡ್ತೇನೆ ಅಂತ CM ಹೇಳಿದರು. ತಿರುಕರು ಹೀಗೆ ಮಾತಾಡುವಂಥದ್ದು, ತಲೆ ಸರಿ ಇದ್ದವ್ರು ಯಾರು ಈಗ ಮಾತಾಡೋದಿಲ್ಲ. ಅಧಿಕಾರ ಮದ, ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅಂದ್ಕೊಳ್ಳುವಂಥ ಭ್ರಮೆನಲ್ಲಿ ಅವರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂಥ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ.
ಸತ್ಯಕ್ಕೆ ದೂರವಾದ ಮಾತನ್ನ ಮಾತಾಡ್ತಾ ಇದ್ದಾರೆ. ಇದನ್ನೇ ವಿಧಾನ ಮಂಡಲ ಒಳಗಡೆ ಮಾತಾಡಿದ್ರು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ರು ಕರ್ಮಕಾಂಡ, ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮಾಜಿ ಸಿಎಂ ಬಿಎಸ್ವೈಗೆ ವಯಸ್ಸಾಗಿದೆ, ಅವರಿಗೆ ಅರಳು ಮರಳು ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಹುಣಸೂರಿನಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಕಾರ್ಯಕರ್ತರು ಕಿತ್ತಳೆ, ಸೀಬೆ ಹಾಗೂ ಅನಾನಸ್ನ ಬೃಹತ್ ಹಾರ ಹಾಕಿದ್ರು. ಆಗ ಡಿಕೆ ಶಿವಕುಮಾರ್ ಹಾರದಲ್ಲಿದ್ದಂತಹ ಸೀಬೆ ಹಣ್ಣು, ಕಿತ್ತಳೆ ಹಣ್ಣು ಕಿತ್ತಿ ತಿಂದ್ರು. ಪ್ರಜಾಧ್ವನಿ ರಥದಲ್ಲಿ ಡಿಕೆಶಿ ಜೊತೆ ಅಭ್ಯರ್ಥಿ ಪಿಎಚ್ ಮಂಜುನಾಥ್ ಕೂಡ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಕೆಶಿ, ಎಚ್ ವಿಶ್ವನಾಥ್ ಕಾಂಗ್ರೆಸ್ಗೆ ಫಿಕ್ಸ್. ಅವರು ಆಪರೇಷನ್ ಕಮಲದಿಂದ ಬಿಜೆಪಿ ಸೇರಿದ್ರು. ಸಾಯೋದ್ರ ಒಳಗಡೆ ಕಾಂಗ್ರೆಸ್ಸಿಗನಾಗಿ ಸಾಯ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ನನ್ನನ್ನು ಬಂದು 3-4 ಬಾರಿ ಭೇಟಿ ಮಾಡಿ ನಾನು ಸಾಯೋದ್ರೊಳಗೆ ಕಾಂಗ್ರೆಸ್ಗೆ ನಾನು ಸಾಯಬೇಕು ಅನ್ನೋ ಮಾತನ್ನು ಅವರೇ ಬಿಜೆಪಿಯ ನಾಮಿನೇಷನ್ ಮಾಡಲು ಕೂಡ ನಾನು ಕಾಂಗ್ರೆಸ್ಗಾಗಿ ಸಾಯಬೇಕು ಅಂತ ಏನು ಚಿಂತನೆ ಮಾಡಿದ್ದಾರೆ. ಇಡೀ ರಾಜ್ಯದ ಜನತೆ ಇದರ ಬಗ್ಗೆ ಚರ್ಚೆನ ಮಾಡಬೇಕಂತ ಅವಶ್ಯಕತೆ ಇದೆ. ಪ್ರಜಾಧ್ವನಿ ಸಮಾವೇಶಕ್ಕಾಗಿ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದ ಸಿದ್ದರಾಮಯ್ಯ ಎದುರು ಕರವೇ ಕಾರ್ಯಕರ್ತರು ಹೈ ಡ್ರಾಮಾ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಇಳಿದು ಬರ್ತಾ ಇದ್ದಂತೆ ಕರವೇ ಕಾರ್ಯಕರ್ತರು ಮೆಡಿಕಲ್ ಕಾಲೇಜು ಬಗ್ಗೆ ಅಧಿವೇಶನದಲ್ಲಿ ಮಾತನಾಡುವಂತೆ ಮನವಿ ಕೊಡಲು ಬಂದಿದ್ದಾರೆ. ಆದರೆ ಮನವಿ ಸ್ವೀಕರಿಸದೆ ಸಿದ್ದರಾಮಯ್ಯ ಬಸ್ ಏರಿ ಹೊರಟಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಕರವೇ ಕಾರ್ಯಕರ್ತರು ಬಸ್ ಅಡ್ಡಗಟ್ಟಿ ಘೋಷಣೆ ಕೂಗಿದ್ರು. ನಂತರ ಬಸ್ನಿಂದ ಇಳಿದು ಸಿದ್ದರಾಮಯ್ಯ ಮನವಿ ಸ್ವೀಕರಿಸಿದರು. ಹಾಸನದಲ್ಲಿ ಟಿಕೆಟ್ ಫೈಟ್ ಮುಂದುವರೆದಿರುವಾಗಲೇ ಆಕಾಂಕ್ಷಿಗಳು ಸಖತ್ ಆಕ್ಟಿವ್ ಆಗಿದ್ದಾರೆ. ಒಂದು ಕಡೆ ಸ್ವರೂಪ್ ಸಂಘಟನೆ ಕಾರ್ಯ ಮುಂದುವರೆಸಿದ್ರೆ ಮತ್ತೊಂದು ಕಡೆ ಎಚ್ಡಿ ರೇವಣ್ಣ ಪಕ್ಷದ ಬಲವರ್ಧನೆ ಮುಂದುವರೆಸಿದ್ದಾರೆ. ಹಾಸನ ನಗರಸಭೆ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದ ಬಂಗಾರಿ ಮಂಜೂರನ ರೇವಣ್ಣ ದಂಪತಿ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮಧ್ಯೆ ವಿಚಾರ ಎತ್ತಿದ ಜೆಡಿಎಸ್ ಸದಸ್ಯ ಮರಿ ತಿಬ್ಬೇಗೌಡ ಪಂಚರತ್ನ ಕಾರ್ಯಕ್ರಮದ ವೇಳೆ ತರಹೇವಾರಿ ಹಾರ ಹಾಕ್ತಾ ಇರೋ ಬಗ್ಗೆ ವಿಷಯವನ್ನ ಪ್ರಸ್ತಾಪಿಸಿದರು. ಎಚ್ಡಿಕೆ ಹೆಸರು ಹೇಳದೆ ಹಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಮನೋರಂಜನೆ ಪ್ರತಿಷ್ಠೆಗಾಗಿ ಜೆಸಿಬಿ ಕ್ರೇನ್ ಮೂಲಕ ದೊಡ್ಡ ದೊಡ್ಡ ಹಾರ ಹಾಕ್ತಿದ್ದಾರೆ. ಸರ್ಕಾರ ಕೂಡಲೇ ಮೋಟಾರು ಕಾಯ್ದೆ ಸೆಕ್ಷನ್ 200ರ ಅಡಿ ಜನದಟ್ಟಣೆ ಇರುವ ಕಡೆ ಜೆಸಿಬಿಗಳನ್ನು ನಿರ್ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಹಾವೇರಿಯಲ್ಲಿ ಪಂಚರತ್ನ ಯಾತ್ರೆಯ ವೇಳೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ರೈತ ಮಹಿಳೆಯರ ಸಮಸ್ಯೆ ಆಲಿಸಿದ್ದಾರೆ ಕುಮಾರಸ್ವಾಮಿ ಅವರು. ಪ್ರವಾಸದ ಮಧ್ಯೆ ಅಂತರಬಳ್ಳಿ ಗ್ರಾಮದಲ್ಲಿ ಹೊರವಲಯದಲ್ಲಿ ವಾಹನ ನಿಲ್ಲಿಸಿದ್ರು. ಈ ವೇಳೆ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದ ರೈತ ಮಹಿಳೆಯರನ್ನ ಮಾತನಾಡಿಸಿ ಅವರ ಸಮಸ್ಯೆಯನ್ನ ಆಲಿಸಿದ್ರು. ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಬಿಜೆಪಿ ಸರ್ಕಾರ ಹಾಗೂ ಬಿಜೆಪಿ ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಬಸಪ್ಪ ಹೂಗಾರ್ ಅನ್ನೋರು ಮಳೆಯಿಂದಾದ ಬೆಳೆ ಹಾನಿ ಬಗ್ಗೆ ಮಾತನಾಡಿದರು. ಇವರ ಕಾಲದಲ್ಲಿ ಅತ್ಯಂತ ಒಬ್ಬ ಎಲ್ಲರೂ ರೈತರು ನಟ್ಕಂತ ಇವತ್ತು ಬೆಳೆ ಪರಿಹಾರ ತಗೊಂಡ್ರು. ಇವ್ರು 3,000, 2,000, 5,000, 300 ಇಂಥ ಸರ್ಕಾರ ಇರುವಾಗ ತೆಗೆಯುವಾಗ ಬಿಡಬೇಕು. ಅದು ಯೋಗ್ಯ ಅಂತ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿರುವಾಗಲೇ ಆದಾಯ ತೆರಿಗೆ ಇಲಾಖೆ ದಾಳಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೈಲಸಂದ್ರದಲ್ಲಿರುವ ಕಚೇರಿಯಲ್ಲಿ 12 ಅಧಿಕಾರಿಗಳ ತಂಡದಿಂದ ಶೋಧ ನಡೆಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜಕೀಯ ನಾಯಕರ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಯುವಂತಹ ಸಾಧ್ಯತೆ ಇದೆ.
ಕುಮಾರಕೃಪಾ ಸರ್ಕಾರಿ ಬಂಗಲೆ ದುರುಪಯೋಗದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ನವ್ಯಶ್ರೀ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕೆಲ ತಿಂಗಳ ಹಿಂದೆ ನನ್ನ ಖಾಸಗಿ ವಿಡಿಯೋ ವೈರಲ್ ಆಗಿತ್ತು. ಕಳೆದ 8 ವರ್ಷಗಳಿಂದ ನವ್ಯ ಫೌಂಡೇಶನ್ ನಡೆಸ್ತಾ ಇದ್ದೇನೆ. ನಾನು ಗೌರವದ ಕುಟುಂಬದಿಂದ ಬಂದಿದ್ದೇನೆ. ನಾನು ವಿದೇಶದಲ್ಲಿ ಇರುವಾಗ ಖಾಸಗಿ ವಿಡಿಯೋ ವೈರಲ್ ಆಯಿತು. ರಾಜ್ಕುಮಾರ್ ಠಾಕ್ರೆ ನನ್ನ ಮೇಲೆ ಕೇಸ್ ಮಾಡಿದ್ರು. ಹಣಕ್ಕೆ ಬೇಡಿಕೆ ಇಟ್ಟಿದ್ದೆ ಅಂತ ದೂರು ನೀಡಿದ್ರು. ಆದರೆ ಜನರ ಹಣದಲ್ಲಿ ಕಟ್ಟಿರೋ ಕುಮಾರಕೃಪಾ ಸರ್ಕಾರಿ ಬಂಗಲೆ ಇವತ್ತು ದಂಧೆ ಮಾಡೋರ ಅಡ್ಡೆಯಾಗಿದೆ. ನಾನು ಸರ್ಕಾರಿ ಉದ್ಯೋಗಿಯಲ್ಲ, ಆದರೂ 1 ವರ್ಷ ಅಲ್ಲಿದ್ದೆ. ಅಲ್ಲಿರೋ ಸಿಸಿ ಕ್ಯಾಮೆರಾಗಳು ಸರಿಯಾಗಿ ವರ್ಕ್ ಆಗಲ್ಲ ಅಂತ ನವ್ಯಶ್ರೀ ಆರೋಪಿಸಿದ್ದಾರೆ.